ಇಂದು ಕೂಡ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸರಣಿ ಸಭೆಗಳನ್ನು ನಡೆಸಲಿದ್ದಾರೆ. ಇವತ್ತು ಒಂದೇ ದಿನ ಮೋದಿ ನೇತೃತ್ವದಲ್ಲಿ ಒಟ್ಟು 4 ಸಭೆ ನಡೆಯೋದಕ್ಕಿದೆ. 8 ದಿನದಲ್ಲಿ 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿಯ ಸಭೆ ನಡೀತಾ ಇರೋದು. ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಆರ್ಥಿಕ ಸಂಪುಟ ಸಮಿತಿ, ಕೇಂದ್ರ ಸಚಿವ ಸಂಪುಟ ಸಭೆ. ಕೇಂದ್ರದ 10ಕ್ಕೂ ಹೆಚ್ಚು ಪ್ರಮುಖ ಹಿರಿಯ ಸಚಿವರು ಇದರಲ್ಲಿ ಭಾಗಿಯಾಗ್ತಾರೆ. ಉಗ್ರರ ದಾಳಿಗೆ ಪ್ರತ್ಯುತ್ತರ ನೀಡೋದಕ್ಕೆ ಮೋದಿ ನಿರ್ಧರಿಸೋ ಸಾಧ್ಯತೆ ಇದೆ. ಜಗದೀಶ್, ಎಕ್ಸಾಕ್ಟ್ಲಿ ಏನ್ ಚರ್ಚೆ ಆಗಿದೆ ಮೀಟಿಂಗ್ ನಲ್ಲಿ? ಎಲ್ಲವೂ ಹೊರಗೆ ಬರೋದು ಅಸಾಧ್ಯ. ಆದ್ರೆ ಮೇಲ್ನೋಟಕ್ಕೆ ಏನನ್ನ ಅರಿತುಕೊಳ್ಳಬಹುದು ಈ ಸರಣಿ ಸಭೆಗಳ ಮೂಲಕ? ಮೋದಿ ಯಾವ ನಿರ್ಧಾರಕ್ಕೆ ಬರೋ ನಿಟ್ಟಿನಲ್ಲಿ ಈ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಅಂತ? ವಿಜಯ್, ಯಾವುದೇ ಒಂದು ತುಂಬಾ ದೊಡ್ಡದಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅದು ಸಚಿವ ಸಂಪುಟದಲ್ಲಿ ಮಾಹಿತಿಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಕೇಂದ್ರ ಭದ್ರತಾ ಪಡೆಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಏನಂದ್ರೆ ಸಭೆ ಇದೆ, ನೆನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಸಭೆ, ಅದನ್ನ ಇವತ್ತು ಏನಂದ್ರೆ ಮುಂದುವರಿದ ಭಾಗಗಳಾಗಿ ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಆರ್ಥಿಕ ಸಂಪುಟ ಸಭೆ ಆಗಿರ್ಬೋದು, ರಾಜಕೀಯ ಸಂಸದೀಯ ಸಭೆ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಭದ್ರತಾ ಸಮಿತಿಯ ಸಭೆ ಆಗಿರ್ಬೋದು, ಈ 3 ಸಭೆಗಳಲ್ಲೂ ಸಹಿತ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಒಂದು ಭದ್ರತಾ ಸಮಿತಿಯ ಸಭೆ ಇದೆಯಲ್ಲ, ಇದು ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಸಾಮಾನ್ಯವಾಗಿ ನೀವು ಪ್ರತಿ ವರ್ಷ 1 ಅಥವಾ 2 ಸಭೆಗಳನ್ನು ನಡೆದರೆ ದೊಡ್ಡ ವಿಚಾರಗಳಾಗ್ತಾ ಇತ್ತು. ಆದ್ರೆ ಕಳೆದ 8 ದಿನಗಳಲ್ಲೇ 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿಯ ಸಭೆ ನಡೀತಾ ಇದೆ. ಇದರ ಪ್ರಮುಖವಾದಂತಹ ಕಾರಣ ಏನು ಅಂತಂದ್ರೆ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳನ್ನ, ಮುಂದಿನ ಪ್ರತಿದಾಳಿ ಹೇಗಿರಬೇಕು ಮತ್ತೆ ಮುಂದಿನ ಕಾರ್ಯಾಚರಣೆ ಹೇಗಿದೆ ಅನ್ನೋ ಬಗ್ಗೆ ಏನಂತಂದ್ರೆ ಈ ಒಂದು ಭದ್ರತಾ ಸಮಿತಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಇನ್ನು ಉಳಿದಿರ್ತಕ್ಕಂತಹ 2 ಪ್ರಮುಖ ಸಮಿತಿಗಳು ಏನಿದಾವೆ ಅಂದ್ರೆ ರಾಜಕೀಯ ವ್ಯವಹಾರಗಳ ಸಮಿತಿ, ಕೇಂದ್ರ ಸಮಿತಿ, ಅಲ್ಲಿ ಯಾಕೆ ಇವತ್ತು ಸಭೆಯನ್ನು ಕರೆಯಲಾಗಿದೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವಂತದ್ದು. ಅದರಲ್ಲೂ ಪ್ರಮುಖವಾಗಿ 2 ದೇಶಗಳ ನಡೆಯುವಂತಹ ಸಂಘರ್ಷದ ವಿಚಾರಗಳಲ್ಲಿ ಚರ್ಚೆ ಆಗಬೇಕು ಅಂತಂದ್ರೆ ಹಿರಿಯ ಸಚಿವರ ಮಾರ್ಗದರ್ಶನವೂ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಾಜಕೀಯ ಸಮಿತಿಯ ಸಭೆ ಏನಿದೆ ಅಲ್ಲ, ಆ ಒಂದು ಸಮಿತಿಯಲ್ಲಿ ಏನಂತಂದ್ರೆ ಬಹಳಷ್ಟು ಪ್ರಮುಖವಾದಂತಹ ಹಿರಿಯ ಸಚಿವರುಗಳು ಇರ್ತಾರೆ, ಮತ್ತೆ ಆರ್ಥಿಕ ಸಚಿವರುಗಳು ಇರ್ತಾರೆ, ಎಲ್ಲರೂ ಸಹಿತ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರು ಇರ್ತಾರೆ, ಅದರ ಜೊತೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಇರ್ತಾರೆ, ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಇರ್ತಾರೆ, ನಿತಿನ್ ಗಡ್ಕರಿ ಅವರು ಇರ್ತಾರೆ. ನಿತಿನ್ ಗಡ್ಕರಿ ಯಾಕಂದ್ರೆ ಇಡೀ ಸಂಪುಟದಲ್ಲಿ ಹಿರಿಯ ಸಚಿವರಲ್ಲಿ ಸಹಿತ ಅವರೊಬ್ಬರಾಗಿದ್ದಾರೆ. ಅದರ ಜೊತೆಗೆ ಅಶ್ವಿನಿ ವೈಷ್ಣವ್ ಅವರು ಇರ್ತಾರೆ. ಹೀಗೆ ಪ್ರಮುಖವಾದಂತಹ ಇಡೀ ಕ್ಯಾಬಿನೆಟ್ ಅನ್ನು ನಿರ್ಧಾರ ಮಾಡುವಂತಹ ಪ್ರಮುಖ 10 ಸಚಿವರು ಈ ಒಂದು ರಾಜಕೀಯ ಸಂಸದೀಯ ಸಭೆಯಲ್ಲಿ ಇರ್ತಾರೆ. ಅವರಿಂದ ಮಾಹಿತಿನ ಕೊಡುವಂತಹ ಕೆಲಸವನ್ನ, ಅಂದ್ರೆ ಅವರಿಗೆ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದು, ಮತ್ತೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ರಿಫ್ಲೆಕ್ಷನ್ ಯಾವ ರೀತಿಯಾಗಿ ಬೀಳುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಚಿವರು ಕೂತ್ಕೊಂಡು ಚರ್ಚೆ ಮಾಡುವಂತಹ ಪ್ರಮೇಯ ಈಗ ನಿರ್ಮಾಣವಾಗಿದೆ. ಹಾಗಾಗಿ 2ನೇ ಸಭೆ ಅದು ಆಗಿದೆ. 3ನೇ ಸಭೆ ಅಂದ್ರೆ ಆರ್ಥಿಕ ಸಂಸದೀಯ ಸಭೆ. ಆರ್ಥಿಕ ಸಂಸದೀಯ ಸಭೆ ಯಾಕೆ ಅಂತಂದ್ರೆ ಒಂದು ಕಡೆಗೆ ದೇಶದ ಏನಂದ್ರೆ ನಿರ್ಧಾರಗಳನ್ನ, ಅದರಲ್ಲೂ ಪ್ರಮುಖವಾಗಿ ಮಿಲಿಟರಿ ಆಪರೇಷನ್ಗಳು ಈಗಾಗಲೇ ಒಂದು ತಕ್ಕೆಗೆ ಇಟ್ಟಿದ್ದಾದ್ರೆ, ಮತ್ತೊಂದು ತಕ್ಕೆಯಲ್ಲಿ ಅಂತಂದ್ರೆ ಸರ್ಕಾರ ಎಲ್ಲ ಆಯಾಮಗಳಲ್ಲೂ ಸಹಿತ ನೋಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಒಂದು ವೇಳೆ ಯುದ್ಧ ಸಾರಿದ್ದೇ ಆದ್ರೆ, ಈಗ ಮೊದಲು ಏನಂದ್ರೆ ಮಿಲಿಟರಿ ಆಪರೇಷನ್ ಅಂತ ಹೇಳಲಾಗ್ತಾ ಇದೆ, ಒಂದು ವೇಳೆ ಪಾಕಿಸ್ತಾನ ಏನಾದರೂ ಪ್ರತಿದಾಳಿಯನ್ನ ಮಾಡಿದ್ದೇ ಆದ್ರೆ ಮುಂದಿನ ಹಂತದಲ್ಲಿ ಅದು ಯುದ್ಧವಾಗಿ ಮಾರ್ಪಾಡಾಗುವಂತಹ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಯುದ್ಧವಾಗಿ ಮಾರ್ಪಾಡಾಗಿದ್ದೇ ಆದ್ರೆ ಅದಾದ ಮೇಲೆ ದೇಶದ ಆರ್ಥಿಕ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರವಾಗಲೂ ಸಹಿತ ನೋಡಬೇಕಾಗುತ್ತೆ. ಯಾಕಂದ್ರೆ ಒಂದು ದೇಶದ ಒಳಗಡೆ ಇರುವಂತಹ ಮಿಲಿಟರಿಯಾಗಿ ಬೇಕಾಗಿರತಕ್ಕಂತಹ ಆರ್ಥಿಕತೆ ನಮ್ಮ ಹತ್ರ ಇದೆನಾ, ಅದ್ರ ಜೊತೆಗೆ ನಮ್ಮ ಒಂದು ವೇಳೆ ಮುಂದಿನ ಹಂತದಲ್ಲಿ ಹೆಚ್ಚಿನ ಲಾಂಗ್ ಏನಾದ್ರೂ ಈ ಯುದ್ಧದ ಏನಂದ್ರೆ ಪ್ಯಾರಾಮೀಟರ್ ಹೋಗಿದ್ದೇ ಆದ್ರೆ ಮುಂದಿನ ಹಂತದಲ್ಲಿ ನಮಗೆ ಆರ್ಥಿಕವಾಗಿ ಸಹಾಯ ಮಾಡುವಂತಹ ದೇಶಗಳ ಯಾವ ರೀತಿಯಾಗಿ ಬೇರೆ ಯಾವ ಇದಾವೆ, ಮತ್ತೆ ಅದ್ರ ಜೊತೆಗೆ ಮಿಲಿಟರಿಯ ಸಹಾಯ ಯಾವ ರೀತಿಯಾಗಿ ಸಿಗುತ್ತೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಹಣವನ್ನ ಕೊಡಬಹುದು, ಆರ್ಥಿಕವಾಗಿ ನಾವು ಸದೃಢವಾಗಿದೀವಾ ಇಲ್ಲವಾ ಅನ್ನುವಂತಹ ಚರ್ಚೆನ ಮಾಡಬೇಕು ಅಂತಂದ್ರೆ ಆರ್ಥಿಕ ಸಮಿತಿಯ ಸಭೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇತ್ತೀಚೆಗೆ ಯಾವಾಗ ಪಾಕಿಸ್ತಾನ ಏನಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಬಿಡುತ್ತೆ, ಪಹಲ್ಗಾಮ್ ದಾಳಿಯ ನಂತರ ಏನಂದ್ರೆ ಭಾರತ ದಾಳಿ ಮಾಡುತ್ತೆ ಅಂದ ತಕ್ಷಣವೇ ನೇರವಾಗಿ ಚೀನಾಗೆ $1.4 ಬಿಲಿಯನ್ ನಷ್ಟೇ ಅಂದ್ರೆ ಹಣವನ್ನ ಸಾಲವಾಗಿ ಕೇಳ್ಬಿಡುತ್ತೆ. ಈ ರೀತಿಯಾದಂತಹ ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕಾಗಿ ಇವತ್ತಿನ ಸಭೆ ಬಹಳಷ್ಟು ಇಂಪಾರ್ಟೆಂಟ್. ಅಂತಿಮವಾಗಿ ಕೇಂದ್ರದ ಕ್ಯಾಬಿನೆಟ್ ಮುಂದ್ಗಡೆ ನಿರ್ಧಾರಗಳನ್ನ ಕೊಡಬೇಕಾದಂತಹ ಅನಿವಾರ್ಯತೆ. ಹಾಗಾಗಿ ಬಹುತೇಕ ಇವತ್ತಿನ 4 ಸರಣಿ ಸಭೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.